ಸಿದ್ದರಾಮಯ್ಯ ಬಿಎಸ್ವೈಗೆ ಹೋಲಿಸಿಕೊಂಡ ಸಚಿವೆ. ಬಿಎಸ್ವೈ ಸಿದ್ದರಾಮಯ್ಯಗೆ ಜನಪ್ರಿಯ ನಾಯಕರು ಅಂತಾರೆ. ಸಿದ್ದರಾಮಯ್ಯ ಬಿಎಸ್ವೈಗೆ ಹೋಲಿಸಿಕೊಂಡ ಸಚಿವೆ. ಬಿಎಸ್ವೈ ಸಿದ್ದರಾಮಯ್ಯಗೆ ಜನಪ್ರಿಯ ನಾಯಕರು ಅಂತಾರೆ. ನನಗೂ ಇದೇ ರೀತಿ ಕರೆಸಿಕೊಳ್ಳುವ ಹಂಬಲ ಇದೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾವನಾತ್ಮಕ ಮಾತುಗಳನ್ನಾಡಿದ್ದಾರೆ. ಭೀಕರ ರಸ್ತೆ ಅಪಘಾತದ ನೆನಪು ಮಾಡಿಕೊಂಡ ಸಚಿವೆ. ಇವತ್ತಿಗೆ ನನ್ನ ಕಾರು ಅಪಘಾತವಾಗಿ ವರ್ಷ ಆಯಿತು, ಎಲ್ಲಿಯೋ ಓಡಾಡಬೇಡಿ ಅಂತ ತುಂಬಾ ಜನ ಹೇಳಿದ್ರು. ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಬಹಳ ಕೆಲಸ ಮಾಡೋದಿದೆ, ನಾನು ಸಾಧನೆ ಮಾಡೋದು, ಹೆಸರು ಗಳಿಸೋದಿದೆ, ಜನನಾಯಕಿ ಎನಿಸಿಕೊಳ್ಳಬೇಕೆಂಬ ಹುಚ್ಚು ಹಂಬಲ ಇದೆ ನನಗೆ ಅಂತ ಹೇಳ್ಕೊಂಡಿದ್ದಾರೆ. ಮಹಿಳೆಯರಿಂದ ಜನಪ್ರಿಯ ನಾಯಕಿ ಅಂತ ಅನ್ನಿಸ್ಕೊಳ್ಬೇಕು, ಆ ಒಂದು ಹುಚ್ಚು ಹಂಬಲ ನನಗಿದೆ ಅಂತ ಸದ್ಯಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಆಶೀರ್ವಾದ, ಸೇವೆ ಮಾಡೋ ಸಲುವಾಗಿ ನಾನು ಇನ್ನೂ ಕೂಡ ಜೀವಂತವಾಗಿದ್ದೇನೆ, ಇನ್ನೂ ಕೂಡ ಬದುಕಿದ್ದೇನೆ. ಸಿದ್ದರಾಮಯ್ಯ ಬಿಎಸ್ವೈಗೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮನ್ನು ತಾವು ಹೋಲಿಕೆ ಮಾಡ್ಕೊಂಡಿದ್ದಾರೆ. ಬಿಎಸ್ವೈ ಸಿದ್ದರಾಮಯ್ಯಗೆ ಜನಪ್ರಿಯ ನಾಯಕರು ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಅದೇ ರೀತಿ ನನಗೂ ಕೂಡ ಆ ರೀತಿಯಾಗಿ ಜನಪ್ರಿಯ ನಾಯಕಿ ಅಂತ ಕರೆಸಿಕೊಳ್ಳುವ ಆಸೆ ಇದೆ, ಹಂಬಲ ಇದೆ ಅಂತ ಭಾವನಾತ್ಮಕ ಮಾತುಗಳನ್ನಾಡಿದ್ದಾರೆ. ನಾನು ಇವತ್ತು ಏನಾದ್ರೂ ಆಕ್ಸಿಡೆಂಟ್ ಆಯ್ತು ನನಗೆ, ಇವತ್ತಿಗೆ 1 ವರ್ಷದ ಹಿಂದೆ, ಇವತ್ತು ರಾತ್ರಿ ಯುವರಾಜನ ಹೇಳ್ತಾ ಇದ್ರು ನನಗೆ, ಇವತ್ತೆಲ್ಲೂ ನೀವು ಅಡ್ಡಾಡಕ್ ಹೋಗ್ಬೇಡ್ರಿ ಅಂತ. ನಾ ಹೇಳಿದೆ, ನನ್ನ ದಾರಿ ಭಾಳ ಗಟ್ಟೈತಿ, ಕ್ಷೇತ್ರದ ಇನ್ನೂ ಬಹಳ ಕೆಲಸ ಮಾಡೋದೈತಿ, ರಾಜ್ಯದಾಗ ಇನ್ನೂ ಬಹಳ ದೊಡ್ಡ ಸಾಧನೆ ಮಾಡೋದೈತಿ, ಹೆಸರು ಗಳಿಸೋದೈತಿ, ಜನರಿಂದ ಜನ ನಾಯಕಿ ಅನ್ನಿಸ್ಕೊಳ್ಬೇಕು ಅನ್ನುವಂತ ಒಂದು ಹುಚ್ಚ ಹಂಬಲ ಐತಿ. ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ಜನಪ್ರಿಯ ನಾಯಕರು ಅಂತ ಹೆಮ್ಮೆಯಿಂದ ಹೇಳ್ತೀವಿ, ಯಡಿಯೂರಪ್ಪ ಸಾಹೇಬರಿಗೆ ಜನಪ್ರಿಯ ನಾಯಕರು ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಹಂಗ ಮಹಿಳೆಯರಲ್ಲಿ ಜನಪ್ರಿಯ ನಾಯಕಿ ಅಂತ ಹೇಳಿಸ್ಕೊಳ್ಬೇಕನ್ನೋಂತ ಒಂದು ಹುಚ್ಚ ಐತಿ. ಬಹುಶಃ 1 ವರ್ಷದಿಂದ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಇವತ್ತು 1 ವರ್ಷ ಜಯಂತಿ ನೀವೆಲ್ಲರೂ ಮಾಡ್ತಿದ್ರಿ. ಆದ್ರೆ ಆ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸೇವೆಯನ್ನ ಇನ್ನು ಮಾಡ್ಬೇಕನ್ನೋದಕ್ಕೆ ಬದುಕಿದ್ದೀನಿ. ದೇವ್ರ ಸರಿಯಾಗಿ ನಿಮ್ ಸೇವೆ ಮಾಡ್ತಾ ಇದ್ದೀನಿ, ದೇವ್ರ ಸರಿಯಾಗಿ ನಿಮ್ ಜೊತೆ ನಡ್ಕೊಳ್ತೀನಿ, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ನಾನು ಬೆಳಿತೀನಿ ಅನ್ನೋಂತ ಜೀವನ. ನಾನು ಇವತ್ತು ಏನಾದ್ರೂ ಆಕ್ಸಿಡೆಂಟ್ ಆಯ್ತು ನನಗೆ, ಇವತ್ತಿಗೆ 1 ವರ್ಷದ ಹಿಂದೆ, ಇವತ್ತು ರಾತ್ರಿ